ಗಾಯಕಿ ಶಿವಶ್ರೀ ತೇಜಸ್ವಿ ಸೂರ್ಯ ಅವರು ನಮ್ಮ ಕರ್ನಾಟಕದ ಹೆಮ್ಮೆ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ತಿಳಿಸಿದರು. ಏಪ್ರಿಲ್ 9ರಂದು ಶಿವಮೊಗ್ಗ ನಗರದ ಕುವೆಂಪು ರಂಗಮಂದಿರದಲ್ಲಿ ಮಣ್ಣೂರು ಗೋವಿಂದರಾಯ ಪ್ರಭು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಖ್ಯಾತ ಗಾಯಕಿ ಶಿವಶ್ರೀ ತೇಜಸ್ವಿ ಸೂರ್ಯ ಅವರ ನಾಮಾಮೃತ ಭಕ್ತಿ ಸಂಗೀತ ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕರು ಮಾತನಾಡಿದರು. ಶ್ರೀರಾಮ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ಬಾಲರಾಮನ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಶಿವಶ್ರೀ ಅವರು ಹಾಡಿದ್ದ ಎರಡು ಕನಸು ಸಿನಿಮಾದ ಹಾಡು ನೆರೆದಿದ್ದವರನ್ನು ಮಂತ್ರಮುಗ್ಧರನ್ನಾಗಿಸಿತ್ತು. ಗಾಯಕಿ ಶಿವಶ್ರೀ ನಮ್ಮ ಕರ್ನಾಟಕದ ಹೆಮ್ಮೆ. ಪ್ರಕಾಶ್ ಪ್ರಭು ದಂಪತಿಗಳು ಶಿವಮೊಗ್ಗದಲ್ಲಿ ಇಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಪ್ರಕಾಶ್ ಪ್ರಭು ಅವರ ಇಡೀ ಕುಟುಂಬವೇ ಸಂಗೀತದ ಕುಟುಂಬವಾಗಿದ್ದು ಭಗವಂತ ಅವರ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ ಎಂದು ಹಾರೈಸಿದರು. ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಶಿವಶ್ರೀ ಅವರು ಮೇರು ಸ್ಥಾನಕ್ಕೆ ತಲುಪುತ್ತಿದ್ದಾರೆ. ದೇಶದೆಲ್ಲೆಡೆ ಇಂತಹ ಕಾರ್ಯಕ್ರಮಗಳನ್ನು ನಡೆಸಿಕೊಡುವ ಶಕ್ತಿಯನ್ನು ದೇವರು ಅವರಿಗೆ ನೀಡಲಿ. ಭಕ್ತಿ ಹಾಗೂ ದಾಸರ ಪದಗಳನ್ನು ಏಕಕಾಲದಲ್ಲಿ ಬೆಳೆಸಿಕೊಂಡು ಹೋಗುತ್ತಿರುವ ಶಿವಶ್ರೀ ಅವರ ಪ್ರಯತ್ನ ಶ್ಲಾಘನೀಯ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗಾಯಕಿ ಶಿವಶ್ರೀ ಅವರಿಗೆ ಗೋವಿಂದರಾಯ ಪ್ರಭು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಭಕ್ತಿ ಗಾನ ವಾರಿಧಿ ಎಂಬ ಬಿರುದು ನೀಡಿ ಗೌರವಿಸಲಾಯಿತು. ಒಂದು ಸಣ್ಣ ಬ್ರೇಕ್ ನಂತರ ಶಾಸಕ ಚನ್ನಬಸಪ್ಪ ಅವರ ಮಾತು ಹಾಗೂ ಗಾಯಕಿ ಶಿವಶ್ರೀ ಅವರಿಗೆ ಬಿರುದು ನೀಡಿ ಸನ್ಮಾನಿಸಿದ ದೃಶ್ಯಗಳನ್ನು ನೋಡೋಣ ಬನ್ನಿ. ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ನೂತನವಾಗಿ ಆರಂಭವಾಗಿದೆ ಮಂತ್ರ ಲಾಡ್ಜಿಂಗ್. ಶಿವಮೊಗ್ಗ ನಗರದ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಶ್ರೀ ಗಣಪತಿ ದೇವಸ್ಥಾನ ಎದುರು ಸುಸಜ್ಜಿತ ವಸತಿ ಸೌಕರ್ಯವಿರುವ ಮಂತ್ರ ಲಾಡ್ಜ್ ಈಗ ಪ್ರವಾಸಿಗರ ಸೇವೆಗೆ ಸಿದ್ಧವಾಗಿದೆ. ನಮ್ಮಲ್ಲಿ 24 ಗಂಟೆ ಲಿಫ್ಟ್ ಹಾಗೂ ಎಸಿ ಸೌಲಭ್ಯ ಹೊಂದಿರುವ ಐಷಾರಾಮಿ ಆರಾಮದಾಯಕ ಡೀಲಕ್ಸ್, ಸೂಪರ್ ಡೀಲಕ್ಸ್, ತ್ರಿಬಲ್, ಡಬಲ್, ಟ್ವಿನ್ಸ್ ಬೆಡ್ರೂಮ್ಗಳು ಲಭ್ಯವಿದೆ. ಸಂಪರ್ಕಿಸಿ ಮಂತ್ರ ಲಾಡ್ಜಿಂಗ್, ಶ್ರೀರಾಮ ಸೇವಾ ಭಾವಸಾರ ಕ್ಷತ್ರಿಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಗಾಂಧಿ ಬಜಾರ್ ಹತ್ತಿರ, ರಾಮಣ್ಣ ಶ್ರೇಷ್ಠಿ ಪಾರ್ಕ್ ವೃತ್ತ, ಎಸ್ಪಿಎಂ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818461323. ಮೊಬೈಲ್ ಸಂಖ್ಯೆ 9845232138. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686269090. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ.
bringing excellence to student. Admission open 2026-27, nursery to 10th standard. Innovative learning program, safe and supportive community, holistic character development, fun activities, track students' performances with Class Sati, celebrate their progress, attractive discount on single fee payment. For admission, contact 97421 9900862246 9964586181. ಶಿವಶ್ರೀ ತೇಜಸ್ವಿ ಸೂರ್ಯ ಅವರಿಗೆ ಗೌರವಪೂರ್ವಕ ಸನ್ಮಾನ. ಆತ್ಮೀಯರೇ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ನಾಮ ಸಂಕೀರ್ತನೆ ಹಾಗೂ ಭಕ್ತಿಗೀತೆಗಳ ಮೂಲಕ ನಾಡಿನಾದ್ಯಂತ ಅಪಾರ ರಸಿಕರನ್ನು ರಂಜಿಸುತ್ತಿರುವ ತಮ್ಮ ಗಾಯನ ಪ್ರಭೆ ಅನನ್ಯವಾದುದು. ಭಗವಂತನ ನಾಮಸ್ಮರಣೆಯನ್ನು ಹಾಗೂ ದಾಸಶ್ರೇಷ್ಠರ ಕೀರ್ತನೆಯನ್ನು ತಮ್ಮ ಮಧುರವಾದ ಕಂಠಸಿರಿಯ ಮೂಲಕ ಜನಮಾನಸಕ್ಕೆ ತಲುಪಿಸುತ್ತಿರುವ ನಿಮ್ಮ ಕೈಂಕರ್ಯಕ್ಕೆ ಅತ್ಯಂತ ಶ್ಲಾಘನೀಯ. ಭಾರತೀಯ ಸನಾತನ ಸಂಸ್ಕೃತಿ ಹಾಗೂ ಸಾಂಪ್ರದಾಯಿಕ ಕಲೆಗಳ ಬಗ್ಗೆ ಇಂದಿನ ಯುವ ಜನತೆಯಲ್ಲಿ ಆಸಕ್ತಿ ಹಾಗೂ ಭಕ್ತಿ ಮೂಡಿಸುವಲ್ಲಿ ತಮ್ಮ ಪಾತ್ರ ಹಿರಿದಾದದ್ದು. ತಮ್ಮ ಸಂಗೀತ ಸಾಧನೆ ಹೀಗೆ ಉತ್ತುಂಗಕ್ಕೇರಲಿ. ತಮ್ಮ ಕಂಠದಿಂದ ಇನ್ನೂ ನೂರಾರು ಸುಶ್ರಾವ್ಯ ಗೀತೆಗಳು ಮೂಡಿಬಂದು ಕಲಾಭಿಮಾನಿಗಳ ಮನ ತಣಿಸಲಿ ಎಂದು ನಾವು ಆಶಿಸುತ್ತೇವೆ. ತಮ್ಮ ಈ ಅದ್ಭುತ ಸಂಗೀತ ಸೇವೆ ಹಾಗೂ ಕಲಾ ಸಮರ್ಪಣೆಯ ಕೃತಜ್ಞತೆಯ ಸಂಕೇತವಾಗಿ ಶಿವಮೊಗ್ಗದ ದಿವಂಗತ ಮಣ್ಣೂರು ಗೋವಿಂದರಾಯ ಪ್ರಭು ಟ್ರಸ್ಟ್ ವತಿಯಿಂದ ತಮಗೆ ಭಕ್ತಿಗಾನ ವಾರಿಧಿ ಎಂಬ ಬಿರುದನ್ನು ಅಭಿನಂದನಾಪೂರ್ವಕವಾಗಿ ನೀಡಲು ಹರ್ಷಿಸುತ್ತೇವೆ. ಶ್ರೇಷ್ಠ ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪೇನಾಗಲಿಕ್ಕಿಲ್ಲ. ಯಾಕೆಂದರೆ ಅಯೋಧ್ಯೆಯ ರಾಮ ಜನ್ಮಸ್ಥಾನದಲ್ಲಿ ರಾಮ ಮಂದಿರ ನಿರ್ಮಾಣ ಆದಂಥ ಸಂದರ್ಭ, ಪ್ರತಿಷ್ಠಾಪನೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಶ್ರೀಮತಿ ಶಿವಶ್ರೀಯವರ ಹಾಡನ್ನು ಹೇಳಿದ್ದು ನಮಗೆ ನೆನಪಿದೆ. ಆ ರೀತಿಯ ಶ್ರೇಷ್ಠ ಗಾಯಕರು ಇವತ್ತು, ಯಾಕೆಂದರೆ ಅಯೋಧ್ಯೆ ಅಂತ ಹೇಳಿದ್ರೆ ಹಾಗೇನೆ ಹೋರಾಟಗಳನ್ನು ಮಾಡಿ ಕಟ್ಟಿದಂಥ ದೇವಸ್ಥಾನ ಅದು. ಆ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದೊಳಗಡೆ ಇವರು ಒಂದು ಗೀತೆಯನ್ನು ಹೇಳಿದಂಥ ಸಂದರ್ಭ ನೆನಪು ಮಾಡಿಕೊಂಡ್ರೆ ನಿಜಕ್ಕೂ ಆನಂದ ಆಗತ್ತೆ. ಕರ್ನಾಟಕದ ಹೆಮ್ಮೆಯ ಶಿವಶ್ರೀ ಅಂತ ಹೇಳಿ ನಾನು ಇವತ್ತಿನ ದಿವಸ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಶಿವಮೊಗ್ಗ ನಗರಕ್ಕೆ ಬಂದಿದ್ದಾರೆ. ಅವರೆಲ್ಲ ಹಾಡು ಹೇಳಿದ್ರು ಆ ಒಂದು ಜಾಗಕ್ಕೆ ಕಾಲಸೇವಕರಾಗಿ ಹೋಗಿದ್ದು ನಮಗೆ ನೆನಪಾಗತ್ತೆ ಇವತ್ತಿನ ದಿನ. ಅವ್ರಿಗೇನು ಗೀತೆ ಹೇಳಿದ್ದಾರೆ ಅದು ರಾಜ್ಕುಮಾರ್ ಗೀತೆ, ಎರಡು ಕನಸಿನಲ್ಲಿ ಹೇಳಿದಂಥ ಒಂದು ಗೀತೆ ಅದು, ದೇವರ ನಾಮ. ಕಾಲಸೇವಕರನ್ನು ನೆನಪು ಮಾಡಿಕೊಂಡೆ ನಾನು ಆ ಸಂದರ್ಭದಲ್ಲಿ. ಹಾಗಾಗಿ ಒಂದು ವಿಶೇಷವಾದಂಥ ವೈಶಿಷ್ಟ್ಯ ಯಾಕೆ ಅಂತ ಹೇಳಿದ್ರೆ ಆ ಕಾರಣಕ್ಕೋಸ್ಕರನೇ ಇವತ್ತು ಶಿವಮೊಗ್ಗಕ್ಕೆ ಬಂದಿದ್ದಾರೆ. ಶಿವಮೊಗ್ಗ ಸಾಂಸ್ಕೃತಿಕ ಹೆಬ್ಬಾಗಿಲು, ಮಲೆನಾಡಿನ ಹೆಬ್ಬಾಗಿಲು ಹೇಗೋ ಸಾಂಸ್ಕೃತಿಕ ಕಲೆ ಪರಂಪರೆ ಎಲ್ಲದಕ್ಕೂ ಕೂಡ ಶಿವಮೊಗ್ಗ ಒಂದು ಹೆಬ್ಬಾಗಿಲು. ಆ ರೀತಿಯ ಒಂದು ಶಿವಮೊಗ್ಗ ನಗರಕ್ಕೆ ಬಂದಿರುವಂಥ ಒಂದು ಸಂದರ್ಭದಲ್ಲಿ ತುಂಬ ಸಂತೋಷದಿಂದ ಅವರನ್ನು ಮತ್ತೊಮ್ಮೆ ಸ್ವಾಗತವನ್ನು ನಾನು ಮಾಡ್ತೇನೆ. ಇನ್ನು ಪ್ರಭುಗಳು ಮತ್ತು ಅವ್ರ ಮನೆಯವರು, ಪ್ರಭುಗಳನ್ನ ಮನೆ ಬಂದು ಕರೆದಾಗ ಬರಲೇಬೇಕು ಸರ್ ಅಂತ ಖಂಡಿತ ಬರ್. ನಾನು ಮೈಸೂರಲ್ಲಿದ್ದೆ ಇವತ್ತು. ಅಮ್ಮ ನನ್ನೇ ಫೋನ್ ಮಾಡಿದ್ರು, ನೀವು ಮೈಸೂರಿಗೆ ಹೋಗ್ತಿದ್ದೀರಂತಲ್ಲ, ಕಾರ್ಯಕ್ರಮಕ್ಕೆ ಬರದೇ ಇದ್ರೆ ಹೇಗಾಗತ್ತೆ ಅಂತ. ಕಾರ್ಯಕ್ರಮಕ್ಕೆ ಬರಬೇಕು ಅಂತಲೇ ಹಿಂದಿನ ದಿವಸ ನೆನ್ನೆ ನಾನು ಹೊರಟಿದ್ದೀನಿ, ಇವತ್ತು ಮಧ್ಯಾಹ್ನ ನಾನು ಹೊರಟು ಬರ್ತೀನಿ ಅಂಥೇಳಿ ಶಿವಶ್ರೀ ಅವ್ರ ಕಾರ್ಯಕ್ರಮಕ್ಕೋಸ್ಕರ ನಾನು ಇವತ್ತು ಯೋಚನೆ ಮಾಡಿ ಅಲ್ಲಿಂದ 12 ಗಂಟೆಗೆ ಹೊರಟು ಬಂದಿದ್ದೀನಿ ನಾನು. ಅಂದರೆ ಪ್ರಭುಗಳಿಗೆ ಮತ್ತು ಅವ್ರ ದಂಪತಿಗಳಿಗೆ
ಅವ್ರ ಮನೆಯವರಿಗೆ ಇರುವಂಥ ಆಸಕ್ತಿ ಇದೆಯಲ್ಲ, ಇದನ್ನು ನಾವು ಗಮನಿಸಬೇಕು. ಅವರು ದೇವರಲ್ಲಿ ನಂಬಿಕೆ ಇಟ್ಕೊಂಡಿರೋಂಥ ಒಂದು ಕುಟುಂಬ ಅದು. ನಾನು ಅವ್ರ ಮನೆಗೆ ಬಹಳಷ್ಟು ಬಾರಿ ಹೋಗಿದ್ದೇನೆ. ಅವ್ರು ಕೊಟ್ಟಂಥ ಐಸ್ ಕ್ರೀಮನ್ನು ಕೂಡ ನಾನು ತಿಂದಿರೋನು. ಸೊ ಹಾಗಾಗಿ ಆ ಮನೆ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಈ ಕಾರ್ಯಕ್ರಮ ಮಾಡ್ತಿದ್ದಾರೆ ಟ್ರಸ್ಟಿನ ಮೂಲಕ ಅಂತ ಹೇಳಿದಾಗ ತುಂಬ ಸಂತೋಷ ಆಯಿತು ನನಗೆ. ವಿಶೇಷವಾದಂಥ ಕಾರ್ಯಕ್ರಮ ಇದು. ಇನ್ನು ಅವ್ರ ತಂದೆ ಕೂತಿದ್ದಾರೆ, ಶಿವಶ್ರೀ ಅವ್ರ ತಂದೆ. ಅಂದರೆ ಸಂಗೀತದ ಮನೆ, ಸಂಗೀತದ ಕುಟುಂಬ. ಸಾಮಾನ್ಯವಾಗಿ ಇವತ್ತು ಆ ಥರ ಪರಂಪರೆ ಇಲ್ಲ ನಮ್ಮ ಹತ್ರ. ಅವರವರ ದಾರಿಯನ್ನು ಅವರನ್ನು ಹುಡ್ಕೊಂಡು ಹೋಗ್ತಾರೆ. ಆದರೆ ಸಂಗೀತದ ಕುಟುಂಬಕ್ಕೆ ಇನ್ನೊಂದಷ್ಟು ಹೆಚ್ಚು ಶಕ್ತಿ ಕೊಟ್ಟಂಥದ್ದು ನಮ್ಮ ಶಿವಶ್ರೀ ಅವರು. ಆ ಕಾರ್ಯಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟಿದ್ದಾರೆ, ದಾರಿ ಎರೆದಿದ್ದಾರೆ. ಹಾಗಾಗಿ ಅವರಿಗೆ ನಾನು ಶಿವಮೊಗ್ಗ ನಗರದ ಜನತೆಯ ಪರವಾಗಿ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ನಾನು ಈ ಸಂದರ್ಭ ಸಲ್ಲಿಸ್ತೇನೆ. ನಂಗೆ ಇನ್ನೊಂದು ಸಂತೋಷ ಅಂದರೆ ತೇಜಸ್ವಿ ಸೂರ್ಯ ಪುಣ್ಯ ಮಾಡಿದ್ದ ಪುಣ್ಯಾತ್ಮ ಅವನು. ಹೋದ ಬಾರಿ ಶಿವಮೊಗ್ಗ ನಗರಕ್ಕೆ ಬಂದಾಗ ನಮ್ಮ ಮನೆಗೆ ಬಂದಿದ್ದರು. ನಮ್ಮ ಒಳ್ಳೆ ಕಾರ್ಯಕರ್ತ, ಒಟ್ಟಿಗೆ ಬೆಳೆದವರು ನಾವೆಲ್ಲ, ಒಟ್ಟೊಟ್ಟಿಗೆ ಕಾರ್ಯ ಮಾಡ್ತಾ ಬೆಳೆದಂಥವ್ರು. ತೇಜಸ್ವಿ ಸೂರ್ಯಂಗೆ ಶಿವಶ್ರೀ ಬಂದ ಮೇಲೆ ಅವನ ಶಕ್ತಿ ಹೆಚ್ಚು ಇಮ್ಮಡಿ ಆಗಿದೆ ಅನ್ನೋದಕ್ಕೆ ಯಾವುದೇ ಅನುಮಾನಗಳಿಲ್ಲ ನಮಗೆ. ಸಂಗೀತಕ್ಕೆ ಅಷ್ಟು ಶಕ್ತಿ ಇದೆ. ವ್ಯಕ್ತಿಗತವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಲೆಗೆ ಶಕ್ತಿ ಕೊಡುವಂಥ ಒಂದು ಕುಟುಂಬದ ಮಹಿಳೆ ಒಂದು ಮನೆಯನ್ನು ಬೆಳಗಲಿಕ್ಕೆ ಬಂದಾಗ ಆ ಮನೆಯ ಒಟ್ಟು ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗ್ಬೋದು ಅಂತೇಳಿ ನಾನು ಹಾಗೆ ಯೋಚನೆ ಮಾಡಿದಾಗ ಅನಿಸಿದ್ದು ನನಗೆ. ಹಾಗಾಗಿ ಶಿವಶ್ರೀ ಅತ್ಯಂತ ಮೇರು ವ್ಯಕ್ತಿಯಾಗಿ ಇವತ್ತು ಬೆಳೀತಾ ಇದ್ದಾರೆ. ಕರ್ನಾಟಕದ ಈ ಒಂದು ಸಂಗೀತ ಕ್ಷೇತ್ರದಲ್ಲಿ, ಕಲಾ ಕ್ಷೇತ್ರದಲ್ಲಿ ತನ್ನದೇ ಆದಂಥ ರೀತಿಯೊಳಗಡೆ ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಬೆಳೀತಾ ಇದ್ದಾರೆ. ಭಗವಂತ ಅವರಿಗೆ ಆಯುರ ಆರೋಗ್ಯವನ್ನು ಕೊಟ್ಟು ಇನ್ನೂ ಉನ್ನತ ಮಟ್ಟದ ಗಾಯಕಿಯಾಗಿ ಹೊರಗಡೆ ಬರಲಿಕ್ಕೆ, ದೇಶದಾದ್ಯಂತ ಅವರ ಕಾರ್ಯಕ್ರಮಗಳು ನಡೀಲಿಕ್ಕೆ ಸಂಪೂರ್ಣವಾದಂಥ ಆಶೀರ್ವಾದ ಮಾಡಬೇಕು ಅಂತೇಳಿ ಭಗವಂತನಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಆ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇನೆ. ತುಂಬ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ನಾನು ಚಾಲನೆ ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಅವರು ಭಕ್ತಿಗೀತೆಗಳು ಮತ್ತು ವಿಶೇಷವಾಗಿ ಇನ್ನೊಂದು ಸಂಗತಿ ಅಂತ ಹೇಳಿದ್ರೆ, ಬರೀ ಭಕ್ತಿಗೀತೆ ಅಷ್ಟೇ ಅಲ್ಲ, ಅವಳು ದಾಸರ ಪದಗಳಿಗೆ ಬಹಳ ಆಸಕ್ತಿ ಇಟ್ಕೊಂಡು ಅದನ್ನು ಗಾಯನ ಮಾಡುವಂಥ ಒಂದು ಸ್ವಭಾವ ಅವರಲ್ಲಿರುವಂಥದ್ದು ನಾನು ಕೇಳಿದ್ದೇನೆ. ಹಾಗಾಗಿ ದಾಸ ಪರಂಪರೆಗೆ ಸಂಬಂಧಪಟ್ಟಂತೆ ಮತ್ತು ಭಕ್ತಿ ಪರಂಪರೆಗೆ, ಯಾಕೆಂದರೆ ನಮ್ಮದು ಸಾಂಸ್ಕೃತಿಕ ರಾಷ್ಟ್ರ ಅಂತ ಕರೆದಾಗ ಇದೆರಡಕ್ಕೂ ಪೂರಕವಾಗಿರುವಂಥ ರೀತಿಯೊಳಗಡೆ ಕಾರ್ಯ ಮಾಡ್ತಾ ಇದ್ದಾರೆ. ಸಾಂಸ್ಕೃತಿಕ ರಾಷ್ಟ್ರದ ಹಿರಿಮೆ ಗರಿಮೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಹಾಡು ಹೇಳ್ತಾನೆ ದೇಶ ಕಟ್ಟಿರೋದು. ಪುರಂದರದಾಸರು ಹಾಡು ಹೇಳ್ತಾ ದೇಶವನ್ನು ಕಟ್ಟಿದ್ರು. ಕನಕದಾಸರು ಬೀದಿಗಳಲ್ಲಿ ಹೋದರು. ಹೀಗೆ ಎಲ್ಲ ಮನೆಗಳಿಗೆ ಹೋಗಿ ರಸ್ತೆಗಳಿಗೆ ಹೋಗಿ ನಮ್ಮ ಭಕ್ತಿ ಪರಂಪರೆಯ ಸುದೆಯನ್ನು ಹರಿದಂಥದ್ದು ನಮಗೆ ಗೊತ್ತಿದೆ. ಹಾಗಾಗಿ ಆ ರೀತಿಯ ಒಂದು ಕಾರ್ಯವನ್ನು ಇವತ್ತು ಇವರು ಮುಂದುವರಿಸ್ತಾ ಇರೋಂಥದ್ದು ನಿಜವಾಗ್ಲೂ ಕೂಡ ಒಂದು ಸಂತೋಷದ ಸಂಗತಿ ಅಂತ ಹೇಳ್ತಾ, ನನ್ನ ಈ ಒಂದು ಶುಭಕಾಮನೆಗಳನ್ನು ಅವ್ರಿಗೆ ತಿಳಿಸ್ತಾ, ಒಳ್ಳೆಯದಾಗಲಿ, ಮುಂದುವರಿರಿ, ನಿಮ್ಮ ಜೊತೆಗೆ ಇಡೀ ಕಲಾ ಬಳಗ ನಿಮ್ಮ ಜೊತೆಗೆ ಇರುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ, ಶಿವಮೊಗ್ಗ ನಗರಕ್ಕೆ ಬಂದಿರೋಂಥ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ವಾಗತವನ್ನು ಮಾಡಿ ನಾನು 4-6 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹಾಡು ಕೇಳೋಣ, ಭಾಷಣ ಆಮೇಲೆ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ಗೀತೆಗಳನ್ನು ಕೇಳಲಿಕ್ಕೆ ಬಂದಿದ್ದೇವೆ, ಖಂಡಿತವಾಗಲೂ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಕೂಡ ಈ ಒಂದು ಟ್ರಸ್ಟಿನ ಈ ಒಂದು ಕಾರ್ಯಕ್ಕೆ ನಾನು ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ.